ಇದು ಇಲಿಗಲ್ ಆಗಿದೆ. ಇವರು ಅಗ್ರಿಗೇಟೆಡ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರು, ಸರ್ಕಾರ ಅದಕ್ಕೆ ಕೊಡಕ್ ಬರಲ್ಲ ಅಂತೇಳಿ ರಿಜೆಕ್ಟ್ ಮಾಡಿ. ಈ ಕಂಪ್ನಿಗಳು ಮುಂಚೆಯಿಂದನೂ ದುರುಪಯೋಗ ಪಡಿಸ್ಕೊಂಡಿದ್ರು ಲೈಸೆನ್ಸ್ ಇಲ್ದಲೆ. ಅದನ್ನ ದುರುಪಯೋಗ ಪಡಿಸ್ಕೊಂಡು ಈ ಕಂಪ್ನಿಯವರು ಅಂತ ಎಲ್ಲ ಬೈಕ್ ಟ್ಯಾಕ್ಸಿ ಅವ್ರಿಗೂ ಸಹ ಜೀವನದ ಜೊತೆ ಚೆಲ್ಲಾಟ ಆಡಿ ಆ ಪಾಲಿಸಿನ ವಾಪಸ್ ಬರಂಗ ಹೊಟ್ಟೆಪಾಡು ಜೀವನ. ಈಗ ನಮ್ದು ಹೆಂಗ ಆಟೋ ಡ್ರೈವರ್ಗೂ ಬಿಸ್ನೆಸ್ ಹೋಗ್ತಾ ಇದೆ, ಅವರು ಏನ್ ಮಾಡಿದ್ದಾರೆ, ಸಾವಿರಾರು ಜನ ಸೇರ್ಕೊಂಡಿದ್ದಾರೆ. ನಮ್ಮ ಮಟ್ಟಿಗೆ 1 ಲಕ್ಷಕ್ಕೂ ಹೆಚ್ಚು ಜನ ಮಾಡ್ತಾ ಇರ್ಬೋದು. ಕಟ್ಟಿದಾಗ ಒಂದು ಕಂಪ್ನಿ ಅವನು ಏನಕ್ಕೆ ಫೈನ್ ಕಟ್ಕೊಡ್ತಾನೆ? ಬಂದಿದೆ ಈ ರೀತಿ ಅಕ್ರಮವಾಗಿ ಈ ಕಂಪ್ನಿಯವರು ಲಾಭ ಉದ್ದೇಶಕ್ಕೋಸ್ಕರ ನಮ್ಮ ಮತ್ತೆ ಬೈಕ್ ರೈಡರ್ಗಳ ಮಧ್ಯ ನಿಜ ಹೇಳ್ದಲೇನೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸರ್, ಇದು ಇಲಿಗಲ್ ಆಗಿದೆ. ಇವರು ಅಗ್ರಿಗೇಟೆಡ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರು, ಸರ್ಕಾರ ಅದಕ್ಕೆ ಕೊಡಕ್ ಬರಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದೆ. ಸಾರಿಗೆ ಇಲಾಖೆ ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ನಲ್ಲಿ ಯಾರೇ ಮಾಡಿದ್ರು ಸಾರಿಗೆ ಇಲಾಖೆ ಅದಕ್ಕೆ ಅನುಮತಿ ಕೊಡ್ಲಿಕ್ಕೆ ಬರಲ್ಲ. ಇವರು 2021ರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಲಕ್ಷ್ಮಣ್ ಸವದಿ ಅವರು ಲಕ್ಷ್ಮಣ್ ಸವದಿ ಅವರು ಮಿನಿಸ್ಟರ್ ಆಗಿದ್ರು, ಯಡಿಯೂರಪ್ಪನವರು CM ಆಗಿದ್ರು. ಅವಾಗ ಒಂದು ಪಾಲಿಸಿ ಬರುತ್ತೆ, 21 ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತ ಪಾಲಿಸಿ ಬರುತ್ತೆ. ಅದರಲ್ಲಿ 5,000 ಬೈಕ್ಗಳಿಗೆ ನೀವು 10 ಕಿಲೋಮೀಟರ್ ಒಳಗಡೆ ಪಿಕಪ್ ಮಾಡಬೇಕು, ಇಷ್ಟು 5 ರೂಪಾಯಿನೋ 10 ರೂಪಾಯಿನೋ ಕಿಲೋಮೀಟರ್ಗೆ ರೇಟ್ ಫಿಕ್ಸ್ ಮಾಡಿ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, ನೀವು ಬೈಕ್ ಟ್ಯಾಕ್ಸಿ ಬೆಂಗಳೂರು ನಗರಕ್ಕೆ ಬೇಕು ಅಂತ. ಅದನ್ನ ಈ ಕಂಪ್ನಿಗಳು ಮುಂಚೆಯಿಂದನೂ ದುರುಪಯೋಗ ಪಡಿಸ್ಕೊಂಡಿದ್ರು ಲೈಸೆನ್ಸ್ ಇಲ್ದಲೆ. ಅದನ್ನ ದುರುಪಯೋಗ ಪಡಿಸ್ಕೊಂಡು ಏನ್ ಮಾಡ್ತಾರೆ ಇವರು, ಈ ರೀತಿ ನಾವು ವೈಟ್ ಬೋರ್ಡ್ನಲ್ಲಿ ಶುರು ಮಾಡ್ತಾರೆ. ಅದನ್ನ ನಾವೆಲ್ಲ ಸರ್ಕಾರಕ್ಕೆ ಸಾಕ್ಷಿ ಸಮೇತ ಪ್ರತಿಯೊಂದು ಬುಕ್ ಮಾಡಿದ್ದು, ಯಾರ್ಯಾರು ಬುಕ್ ಮಾಡಿದ್ವಿ, ಯಾವ ಗಾಡಿ ಬಂತು, ಕೇರಳ ಗಾಡಿ ಬಂತ, ತಮಿಳ್ನಾಡು ಗಾಡಿ ಬಂತ, ಅಸ್ಸಾಂ ಗಾಡಿ ಬಂತ, ಪ್ರತಿಯೊಂದು ನಾವು ರೆಕಾರ್ಡ್ ಮಾಡಿ ಸರ್ಕಾರಕ್ಕೆ ತಲುಪಿಸಿದಾಗ ಸರ್ಕಾರಕ್ಕೆ ಗಮನಕ್ಕೆ ಬಂದು ಬೈಕ್ ಟ್ಯಾಕ್ಸಿ ಪಾಲಿಸಿನ ಈಗ ಮೊನ್ನೆ ಸರ್ಕಾರ ಏನು ಕೊಟ್ಟಿತ್ತು, ಪಾಪ ಅದರಿಂದ ಇವತ್ತೆಲ್ಲ ನಾಳೆ ಸಾವಿರಾರು ಜನ ಜೀವನ ಮಾಡ್ತಾ ಇದ್ರು. ಈ ಕಂಪ್ನಿಯವರು ಅಂತ ಎಲ್ಲ ಬೈಕ್ ಟ್ಯಾಕ್ಸಿ ಅವ್ರಿಗೂ ಸಹ ಜೀವನದ ಜೊತೆ ಚೆಲ್ಲಾಟ ಆಡಿ ಆ ಪಾಲಿಸಿನ ವಾಪಸ್ ಬರಂಗ ಆಯ್ತು. ಇವತ್ತು ಯಾವುದೇ ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ಸರ್ಕಾರದಲ್ಲಿ, ಬೇರೆ ಜಿಲ್ಲೆ ಇದ್ರಲ್ಲಿ ಗೊತ್ತಿಲ್ಲ, ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಬೈಕ್ ಟ್ಯಾಕ್ಸಿಗೂ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟ್ನಲ್ಲಿ ಸ್ಟೇ ಇದೆ, ಈ ಕಂಪ್ನಿಗಳ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಬೇಡಿ ಅಂತ ಸ್ಟೇ ಇದೆ. ಅದನ್ನ ಬಿಟ್ಟು ಯಾವುದೇ ಒಂದು ಸರ್ಕಾರ ಇದುವರೆಗೂ ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಸರ್, ಇನ್ನೊಂದು, ಈಗ ಕೋರ್ಟ್ ಅಲ್ಲಿ ಏನ್ ಕೇಸ್ ನಡೀತಾ ಇದೆ ಅಂದ್ರೆ, ಈಗ ಕೆಲವರು ಏನಪ್ಪಾ ಅಂದ್ರೆ ಕಂಪ್ನಿಯವರು ಸ್ಟೇ ತಂದಿದೀವಿ, ಸ್ಟೇ ಇರೋದ್ರಿಂದ ನಾವು ಮಾಡಬಹುದು, ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಕೇಸ್? ಕೋರ್ಟ್ ಸರ್, ಯಾರೇ ಹೋದ್ರು ಏನ್ ಕೇಸ್ ಕೋರ್ಟ್ ನಲ್ಲಿ ಏನಾಗಿದೆ, ಯಾವಾಗ ಈ ಆಟೋ ಚಾಲಕರು ಮತ್ತು ಬೈಕ್ ರೈಡರ್ಸ್ ಮಧ್ಯೆ ಗಲಾಟೆ ಶುರುವಾಯಿತು, ಆವಾಗ ಕೋರ್ಟ್ ಏನು ಮಾಡುತ್ತೆ, ಮಧ್ಯಪ್ರವೇಶ ಮಾಡಿ ಇದನ್ನು ನೋಡಿ, ಈ ಥರ ರೋಡ್ನಲ್ಲಿ ಗಲಾಟೆ ಮಾಡ್ಕೊಳೋದು ನಮ್ಮ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆಟೋ ಚಾಲಕರಿಗೂ ನೀವು ಜಾಗೃತಿ ಮೂಡಿಸಿ, ಮತ್ತು ಬೈಕ್ ರೈಡರ್ಗೂ ನೀವು ಜಾಗೃತಿ ಮೂಡಿಸಿ, ಸದ್ಯದಲ್ಲೇ ನಾವು ತೀರ್ಮಾನ ಕೊಡ್ತೀವಿ ಅಂತ ಹೇಳುತ್ತೆ. ಎಲ್ಲೂ ಅದು ಲೀಗಲ್ ಇದೆ ಇಲಿಗಲ್ ಇದೆ ಅಂತ ಹೇಳಿಲ್ಲ, ನಾವೊಂದು ಸೊಲ್ಯೂಷನ್ ಕೊಡ್ತೀವಿ ಅಂತೇಳಿ ಹೈಕೋರ್ಟ್ ಹೇಳಿದೆ. RTO ಇಲಾಖೆಗೆ ಎಲ್ಲೂ ಸಹ ಅವರು ನೀವು ಫೈನ್ ಹಾಕ್ಬೇಡಿ ಅಂತ ಇಲ್ಲ. ಈಗ ಇವ್ರು ಲೀಗಲ್ ಆಗಿದೆ ಅಂದಿದ್ರೆ ಆಟೋ ಚಾಲಕರಿಗೆ ಕಿಲೋಮೀಟರ್ಗೆ 15 ರೂಪಾಯಿ ಸರ್ಕಾರ ಫಿಕ್ಸ್ ಮಾಡಿದೆ. ಈಗ ಅದು ರೇಟ್ ಫಿಕ್ಸ್ ಮಾಡಿರೋದು, ಅದರಲ್ಲಿ ಡಿಸ್ಪ್ಲೇ ಕಾರ್ಡ್ ಮೆನ್ಷನ್ ಮಾಡಿದೆ, ಆಟೋಗೆ ಒಂದು ಕಲರ್ ಇದೆ. ಇದೇ ಬೈಕ್ ಟ್ಯಾಕ್ಸಿಗೆ ಯಾರು ರ್ಯಾಪಿಡೋ ಆಗಲಿ ಇವ್ರಾಗಲಿ ನೀವು ಅಡ್ವರ್ಟೈಸ್ಮೆಂಟ್ಗಳನ್ನ ನಮ್ಮ ಬೈಕ್ ರೈಡರ್ ನೋಡಿದರೆ ಅರ್ಥ ಮಾಡ್ಕೊಳ್ಳಿ. ಸರ್ಕಾರಕ್ಕೆ ಇವರು ತೋರಿಸ್ತಾ ಇರೋದು ಹೈಕೋರ್ಟ್ಗೆ ಯಾತ್ರಿ ಅಂದರೆ, ನಮ್ಮದು ಈ ರೀತಿ ಇದೆ ಬೈಕ್ ಟ್ಯಾಕ್ಸಿ, ಕಲರ್ ಇದೆ, ರ್ಯಾಪಿಡೋ ಅಂತಾನೆ, ಹೆಲ್ಮೆಟ್ ಇದೆ, ಇದು ಯಾವುದೇ ರೀತಿ ನಮಗೆ ಬೆಂಗಳೂರಿಗೆ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ರೋಡ್ನಲ್ಲಿ ಅವ್ರ ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಒಂದು ಗಾಡಿನೂ ಬೆಂಗಳೂರು ರೋಡ್ ಮೇಲೆ ಓಡ್ತಾ ಇಲ್ಲ. ಅದು ನಮ್ಮ ಎಲ್ಲ ಬೈಕ್ ರೈಡರ್ಗೂ ಗೊತ್ತು. ಪಾಪ ಹೊಟ್ಟೆಪಾಡು ಜೀವನ. ಈಗ ನಮ್ದು ಹೆಂಗ ಆಟೋ ಡ್ರೈವರ್ಗೂ ಬಿಸ್ನೆಸ್ ಹೋಗ್ತಾ ಇದೆ, ಅವರು ಏನು ಮಾಡಿದ್ದಾರೆ, ಸಾವಿರಾರು ಜನ ಸೇರ್ಕೊಂಡಿದ್ದಾರೆ. ನಮ್ಮ ಮಟ್ಟಿಗೆ 1 ಲಕ್ಷಕ್ಕೂ ಹೆಚ್ಚು ಜನ ಮಾಡ್ತಾ ಇರ್ಬೋದು. ಆದರೆ ಕಂಪ್ನಿ ಅವನು ಬಂದು ಹೇಳೋದು, ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇದರಲ್ಲಿ ಕಳೆದ ಬಾರಿ ನನ್ನ ಮುಂದೆನೆ ಸರ್ ಒಂದು 5,000 ಜನ ಇದೀವಿ ಅಂತ ಹೇಳ್ತಾರೆ. ಈಗ ಆಟೋ ಡ್ರೈವರ್ದು ಪ್ರತಿಯೊಂದು ಕಡೆನೂ ಲೆಕ್ಕ ಇದೆ, ಡಿಸ್ಪ್ಲೇ ಕಾರ್ಡ್ ಎಲ್ಲಿ ಮಾಡಿಸ್ಕೋತೀವಿ, ಪರ್ಮಿಟ್ ತಗೋತೀವಿ ಅಂತ. ಇವ್ರಿಗೆ ಯಾವುದೇ ರೀತಿ ಒಂದು ಲಿಮಿಟ್ ಇಲ್ಲ. ಸುಮಾರು ಬೈಕ್ ಟ್ಯಾಕ್ಸಿ ಹುಡುಗರು ನನಗೆ ಫೋನ್ ಮಾಡಿದಾಗಲೂ ಮಾತಾಡಿದ್ದಾರೆ, ಅಣ್ಣ ರೆಕಾರ್ಡ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಅವ್ರ ಭವಿಷ್ಯ ಅದು. ಇವರು 100 ರಿಂದ 200 ರೂಪಾಯಿ ಕಮಿಷನ್ ತಗೋತಾ ಇದ್ದಾರೆ. ಇವ್ರಿಗೆ ಬೈಕ್ ಟ್ಯಾಕ್ಸಿ ಅವರಿಗೆ ಕಮಿಷನ್ ತಗೋಬೇಕು ಅಂದರೆ ಯಾರು ಕೊಟ್ಟಿರೋದು ಪರ್ಮಿಷನ್ನು? ಸರ್ಕಾರ ಏನಾದ್ರೂ ನಿಮ್ಗೆ ಇಷ್ಟು % ಕಮಿಷನ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿದ್ಯಾ? ಇದೇ ಬೈಕ್ ಟ್ಯಾಕ್ಸಿ ಹುಡುಗರು ನಾಳೆ ಆ ಕಂಪ್ನಿ ವಿರುದ್ಧ ಹೋರಾಟಕ್ಕೆ ನಿಂತ್ಕೋತಾರೆ. ಅಸಮಾಧಾನ ಇದೆ. ಮತ್ತೆ ಫೈನ್ ಕಟ್ಟಿದಾಗ
ಒಂದು ಕಂಪ್ನಿಯವನು ಏನಕ್ಕೆ ಫೈನ್ ಕಟ್ಕೊಡ್ತಾನೆ? ಈಗ ನಮ್ದು ಅಸೋಸಿಯೇಷನ್ ಇದೆ, ನಮ್ಮಲ್ಲಿ ಏನಾದ್ರು ತಪ್ಪು ಮಾಡಿದಾಗ ನಾವು ಅವ್ನ ಚಾಲಕನ ಪರ ನಿಂತ್ಕೋತೀವ? ತಪ್ಪಿದೆ, ಹೋಗಯ್ಯ ನೀನು ಕೋರ್ಟಲ್ಲಿ ಫೈನ್ ಕಟ್ಟು, ಕಸ್ಟಮರ್ ಕರೆದ ಕಡೆ ಬಂದಿಲ್ಲ, ಇನ್ನೊಂದು ಏನಾರ ಆದ್ರೆ ಕಟ್ಟು, ಅನುಭವಿಸು ಅಂತ ಹೇಳ್ತೀವಿ ಚಾಲಕರಿಗೆ. ಅದೇ ಬೈಕ್ ಟ್ಯಾಕ್ಸಿ ಅವನು, ಏಯ್ ತಪ್ಪು ಮಾಡಿದೀರ ನೀವು, RTO ಫೈನ್ ಹಾಕಿದೆ, ನೀನು ಹೋಗಿ ಕೋರ್ಟಲ್ಲಿ ಚಾಲೆಂಜ್ ಮಾಡು ಅಂತ ಇದುವರೆಗೂ ಒಬ್ಬ ಡ್ರೈವರ್ಗೆ ಏನಾರು ಹೇಳಿದಾರ? ಅವ್ರೇನ್ ಮಾಡೋದು, ಯಾರೋ ಆಟೋ ಡ್ರೈವರ್ ಏನಾರ ಬುಕ್ ಮಾಡಿದ್ದು ಯಾವ್ದಾರ ದಾಖಲಾತಿ ಸಿಕ್ಬಿಟ್ರೆ ಅಂತ ಆಟೋ ಚಾಲಕರ ಮೇಲೆ ಇವ್ರು FIR ಹಾಕ್ಸಿ ಅವ್ರನ್ನ ಕೋರ್ಟಿಗೆ ಕಳ್ಸೋದು. ನನಗೂ ಸಹ ನಾನು ಮತ್ತೆ ನಮ್ಮ ಸಂಘಟನೆ ಚಾಲಕರು ಮತ್ತೆ ಯಾರೇ ಬೆಂಗಳೂರಿನಲ್ಲಿ ಗಾಡಿ ಹಿಡಿದ್ರು ನಮ್ಮ ಸಂಘಟನೆ ಮೆಂಬರೇ ಅಲ್ಲ, ಅವನೇನೋ ತಪ್ಪು ಮಾಡಿದ್ರು ಇವರು ಪೀಸ್ ಆಟೋದವರು, ಯಾಕೆಂದ್ರೆ ನನ್ನನ್ನ ಸಿಗಾಕ್ಸ್ಬೇಕಲ್ಲ ಈ ಕೇಸಲ್ಲಿ. ಹೋಗಿ ಯಾರೋ ಪಾಪ ಮಂಜುನಾಥ ಸ್ವಾಮಿ ಅಂತೇಳಿ ಅವ್ನು ಇದುವರೆಗೂ ಅವ್ನ ಮುಖ ನೋಡಿಲ್ಲ, ನಾನು ಅವ್ರಿಗೆ ಹೊಡೆದೆ ಪಡೆದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟವ್ರೆ. ಈಗ ಅದು ತೀರ್ಮಾನನೂ ಬರ್ತಾ ಇದೆ, ಕೇಸ್ ವಜಾ ಆಗೋ ಲೆವೆಲ್ಗೆ ಬಂದಿದೆ. ಈ ರೀತಿ ಅಕ್ರಮವಾಗಿ ಈ ಕಂಪ್ನಿಯವರು ಲಾಭ ಉದ್ದೇಶಕ್ಕೋಸ್ಕರ ನಮ್ಮ ಮತ್ತೆ ಬೈಕ್ ರೈಡರ್ಗಳ ಮಧ್ಯ ನಿಜ ಹೇಳ್ದಲೇನೆ ಯಾವುದನ್ನು ಅವರು ನಿಜ ಹೇಳ್ತಿಲ್ಲ. ಬೈಕ್ ರೈಡರೇ ಕೇಳ್ಬೋದು, ಸರ್ ಕಿಲೋಮೀಟರ್ಗೆ ಎಷ್ಟು ಕೊಟ್ಟಿದೆ? ಆಟೋ ಡ್ರೈವರ್ಗಳು ನಮಗೆ ಓಲಾದಲ್ಲಿ ಒಂದು 20 ರೂಪಾಯಿ ಕಮ್ಮಿ ಬರ್ತಾ ಇರೋದಕ್ಕೆ ನಮ್ಮನ್ನು ಎಷ್ಟು ಪ್ರಶ್ನೆ ಮಾಡ್ತಾ ಇದಾರೆ ಆಟೋ ಚಾಲಕರು ಅಂದ್ರೆ, ಕಿಲೋಮೀಟರ್ಗೆ 15 ಇದೆ ಅಣ್ಣ, ಓಲಾದನು 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಕಮ್ಮಿ ಕೊಡ್ತಾವನೆ ಅಂತ. ಅದು ನಮ್ಮ ಹಕ್ಕು. ಇದೇ ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾವ ರೀತಿ ಸರ್ಕಾರ ಕಿಲೋಮೀಟರ್ ಫಿಕ್ಸ್ ಮಾಡಿದೆ ಅನ್ನೋದನ್ನ ಇವನು ಕೊಟ್ರೆ, ರ್ಯಾಪಿಡೋ ಕಂಪ್ನಿಯವನಾಗ್ಲಿ ಉಬರ್ ಓಲಾ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಯವ್ರು ಕೊಟ್ರೆ ಅದಕ್ಕೆ ನಾವು ಒಪ್ಕೋತೀವಿ. ಹೌದಪ್ಪ, ಸರ್ಕಾರನೇ ಅವ್ರಿಗೆ ಕಿಲೋಮೀಟರ್ಗೆ ಇಷ್ಟು, ಕಾರ್ಗೆ 22 ರೂಪಾಯಿ ಇದೆ, ಆಟೋಗೆ 15 ರೂಪಾಯಿ ಇದೆ, ಬೈಕಿಗೆ ರೇಟ್ ಎಷ್ಟಿದೆ? ಮತ್ತೆ ಇನ್ನೊಂದು ಈಗ ಕೆಲವು ರೈಡರ್ಸ್ ಅಂದ್ರೆ ಇವ್ರಿಗೆ ಏನು ಗೊತ್ತಿಲ್ಲ, ಕೆಲವು ಅಂತಂದ್ರೆ ನಮ್ದು ಹೊಟ್ಟೆಪಾಡೆ, ನಾವು ಜೀವನ ಮಾಡಕ್ಕಂತಾನೆ ಬಂದಿದೀವಿ, ಆಟೋದವ್ರು ಅವರೇ ಅಲ್ಲ ನಾವು ಅಂತ ಈ ತರ ಕ್ವಶನ್ ಕೇಳ್ತೇವೆ ಅಂತವ್ರಿಗೆ. ಸರ್, ಈಗ ಸರ್ಕಾರ ಆಟೋ ಚಾಲಕರಿಗೆ 1 ಲಕ್ಷ ಪರ್ಮಿಟ್ ಕೊಟ್ಟಿದೆ. ಅವರು DL ಮಾಡಿಕೊಂಡು ಕಮರ್ಷಿಯಲ್ ಬ್ಯಾಡ್ಜ್ ಮಾಡ್ಕೊಂಡು ಬಂದರೆ ಅಲ್ಲಿ ದುಡಿಯೋದನ್ನ ಇಲ್ಲೇ ದುಡ್ಕೋಬೋದು. ಇಷ್ಟು ದಿನ ಹೇಳ್ತಾ ಇದ್ರು ಸರ್ಕಾರ ಇವ್ರು ಇದೇ ರೀತಿ ಮಾಡ್ತಾರೆ, ಕೋರ್ಟಲ್ಲಿ ಹೋಗ್ಬಿಟ್ಟು 50,000 ಜನ ನಾವು ಇದ್ದೀವಿ, ನಮಗೆ ಬೇರೆ ಉದ್ಯೋಗ ಏನು ಬೇಕು ಅಂತ ಕೇಳ್ತಾರೆ, ಕೋರ್ಟಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೆ ಸರ್ಕಾರ ಇವತ್ತು ಆಟೋ ಚಾಲಕರಿಗೆ ನೀವು DL ಮಾಡ್ಕೊಂಡು ಬಂದರೆ 1 ಲಕ್ಷ ಪರ್ಮಿಟ್ ಕೊಟ್ಟಿರೋದು. ಸರ್ಕಾರನು ಆ ವೈದ್ಯ ನಾವೇಗಳೆಲ್ಲ ಹೇಳಿದ್ದು, ಅವ್ರೇನಾದರೂ ಬೈಕ್ ಟ್ಯಾಕ್ಸಿ ಅವರು ಲೀಗಲ್ ಆಗಿ ಬರ್ತೀವಿ ಅಂದರೆ ಸರ್ಕಾರದಿಂದ ಪರ್ಮಿಟ್ ರೆಡಿ ಇದೆ, DL ಮಾಡ್ಕೊಳ್ಳಿ, ಬ್ಯಾಡ್ಜ್ ಮಾಡ್ಕೊಳ್ಳಿ, ಬೈಕ್ನ ಬಿಟ್ಟು ಆಟೋ ಓಡಿಸಿ, ಆಪ್ಷನ್ ಅಲ್ಲೇ ಇದೆ. ಲೀಗಲ್ ಆಗಿ ಈಗ ಇಲೀಗಲ್ ಆಗಿರ್ತೀರಾ, ಆ ಕಂಪ್ನಿಯವ್ರ ಮಾತು ಕೇಳ್ಕೊಂಡು ನಾಳೆ ನೀವು ಲೀಗಲ್ ಆಗಿ ಓಲಾ ಓಡಿಸ್ಬೋದು, ಉಬರ್ ಓಡಿಸ್ಬೋದು, ರೋಡ್ ಮೇಲೆ ಮೀಟರ್ ಹಾಕಿ ಯಾವ್ದ್ರಲ್ಲಿ ಬೇಕಾದ್ರೂ ಹೋಗಿಸ್ಬೋದು. ಈಗ ಅವ್ರಿಗೆ ರೋಡ್ ಮೇಲೆ ಓಡ್ಸೋಕ್ಕಾಗತ್ತಾ? ಯಾರನ್ನಾರ ಬಂದು ಪಿಕಪ್ ಮಾಡೋಕ್ಕಾಗತ್ತಾ? ಆ್ಯಪ್ ಇಲ್ದಲೆ ಪಿಕಪ್ ಮಾಡೋಕ್ಕಾಗತ್ತಾ? ಈಗ ನಾವು ಹಂಗಿಲ್ಲ, ಆಟೋದವರು ಟ್ಯಾಕ್ಸಿಯವರು ತಗೋಬೋದು, ಹೋಗ್ಬೋದು ನಾವು. ಇವ್ರು ಯಾವ ಮುಖಾಂತರ ಹೋಗ್ತಾ ಇದಾರೆ? ಇವಾಗ ನೆಕ್ಸ್ಟ್ ಏನಾದ್ರು ಈಗ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ತೀನಿ, ಇಷ್ಟು ಅಂದರೆ ಕಿಲೋಮೀಟರ್ಗೆ ಇಷ್ಟು ಕೊಡ್ತೀನಿ, ಮತ್ತು ಇಷ್ಟು ಬ್ಯಾಚು, ಇದೇ ರೀತಿ ಇನ್ಸೂರೆನ್ಸು ಅದೆಲ್ಲ ಮಾಡಿಸಿದ್ರೆ ಅಂದರೆ ಅದಕ್ಕೆ ಒಪ್ಕೊಳಕ್ಕೆ ರೆಡಿ ಇಲ್ಲ ಸರ್. ನಾವು ಹೇಳ್ತೀವಲ್ಲ, ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ನಾವು ಬೈಕ್ ಟ್ಯಾಕ್ಸಿ ಕರ್ನಾಟಕಕ್ಕೆ ಬೇಡ ಅಂತಾನೆ ಹೋರಾಟ ಮಾಡ್ತಿರೋದು. ಯಾಕೆಂದರೆ ಇದು ಚಾಲಕ ಸಂಘಟನೆ. ನಾವು ಯಾವತ್ತೂ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರ ಪರ ಯೋಚನೆ ಮಾಡ್ತೀವಿ. ಬೈಕ್ ಟ್ಯಾಕ್ಸಿ ಅವರು ಸಹ ಫೈಟ್ ಮಾಡಿ ಸರ್ಕಾರದ ಮುಖಾಂತರ ಹೋಗಿ ನಾವೆಲ್ಲ ಲೀಗಲ್ ಆಗಿರ್ತೀವಿ, ಆಟೋದವ್ರ ಥರನೇ ಯೂನಿಫಾರ್ಮ್ ಹಾಕೋತೀವಿ, ಅದು ಮಾಡ್ತು ಅಂದರೆ ಕಾನೂನಿಗೂ ಏನಾದ್ರು ಹೇಳಿದ್ರೆ ನಾವೇನು ಮಾಡ್ಲಿಕ್ಕಿಲ್ಲ. ಇದ್ದಿದ್ದು ಪಾಲಿಸಿನೂ ಇವರು ಹಾಳು ಮಾಡ್ಕೊಂಡಿದ್ದಾರೆ, ನಾವು ಹಾಳು ಮಾಡಿರೋದಲ್ಲ. ಅಲ್ಲೆಲ್ಲೂ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಇತ್ತು, 5,000 ಗಾಡಿ. ಈ ವರ್ಷ ಬೇಕಾದ್ರೆ 20,000 ಕೊಡ್ಬೋದಿತ್ತು. ಡಿಮ್ಯಾಂಡ್ ಕ್ರಿಯೇಟ್ ಆದಂಗೆ ಸರ್ಕಾರ ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ ಪರ್ಮಿಟ್ ಕೊಟ್ಟು ನೀವು ಓಡಿಸಪ್ಪ ಬೈಕ್ ಟ್ಯಾಕ್ಸಿ ಅಂತೇಳಿ ಪರ್ಮಿಷನ್ ಕೊಡೋದು. ಅದನ್ನ ಪಾಪ ಇದ್ದಿದ್ದು ಪಾಲಿಸಿನೂ ಈ ಕಂಪ್ನಿಯವರು ಇದ್ದು ಬದ್ದವ್ರನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ನಿಯತ್ತಾಗಿ ಯಾರು ದುಡಿತಿದ್ರಲ್ಲ ಅವ್ರ ಜೀವನಕ್ಕೂ ಹಾಳು ಮಾಡಿ ಕುಡಿಸಿದೆ ಇವತ್ತು.